ಮಣಿಪುರದ ನಂತರ ಇಡೀ ನಾಗರಿಕ ಸಮಾಜ ತಲೆ ತಗ್ಗುವಂತಹ ಘಟನೆ ಆಗಿತ್ತು ಬೆಳಗಾವಿಯ ವಂಟಮೂರಿಯಲ್ಲಿ. ತನಿಖೆ ಕೂಡ ಕ್ಷಿಪ್ರ ಗತಿಯಲ್ಲಿ ಸಾಗ್ತಾ ಇದೆ. ಈ ಬೆನ್ನಲ್ಲೇ ಮಹಿಳೆಯನ್ನ ವ್ಯವಸ್ಥೆಗೊಳಿಸಿ ಹಲ್ಲೆ ನಡೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ಅಧಿಕಾರಿಗಳ ಸ್ಪೆಷಲ್ ಟೀಮ್ ಪ್ರಾಥಮಿಕ ಮಾಹಿತಿಯನ್ನ ಕಲೆ ಹಾಕಿದೆ. ಮಗಳು ಪ್ರಿಯಕರನ ಜೊತೆಗೂಡಿ ಓಡಿ ಹೋಗಿದ್ದಕ್ಕೆ ಯುವಕನ ತಾಯಿಯನ್ನ ವಿವಸ್ತ್ರಗೊಳಿಸಿ ಹಲ್ಲೆ ನಡೆಸಲಾಗಿತ್ತು. ಈ ಬಗ್ಗೆ ಶೀಘ್ರದಲ್ಲೇ ಸರ್ಕಾರಕ್ಕೆ ವರದಿ ಸಲ್ಲಿಸೋದಕ್ಕೆ ತಯಾರಿಯನ್ನ ಮಾಡಿಕೊಳ್ತಾ ಇದೆ. ಸಿಐಡಿ ವರದಿಯಲ್ಲಿ ನಾನಾ ವಿಚಾರಗಳು ಉಲ್ಲೇಖ ಆಗಿದೆ. ಹಾಗಾದ್ರೆ ಏನೇನು ಉಲ್ಲೇಖ ಆಗಿದೆ ಅನ್ನೋದರ ಡೀಟೇಲ್ಸ್ ಈಗ ನೀವು ಆಲ್ರೆಡಿ ನೋಡ್ತಾ ಇದ್ರೆ ಟಿವಿ ಸ್ಕ್ರೀನ್ ನಲ್ಲಿ. ಜಾತಿ ಮತ್ತು ಮರ್ಯಾದೆ ಕುರಿತು ಪ್ರಚೋದಿತ ಮಾತುಗಳಿಂದ ಮಹಿಳೆಗೆ ಹಲ್ಲೆ ನಡೆಸಲಾಗಿರೋದ್ರ ಬಗ್ಗೆ ಅಂಶವನ್ನ ಉಲ್ಲೇಖಿಸಲಾಗಿದೆ. ಯುವತಿ ಚಿಕ್ಕಪ್ಪ ತಂದೆಯ ದುರುದ್ದೇಶದಿಂದಲೇ ಈ ರೀತಿ ಮಾಡಿರೋದಾಗಿ ಹೇಳಿಕೆಗಳು ದಾಖಲಾಗಿದೆ. ಕಾಕತಿ ಪೊಲೀಸ್ ಠಾಣೆಯ ತನಿಖೆಯ ರಿಪೋರ್ಟ್ ಅನ್ನ ಸಿಐಡಿ ಅಧಿಕಾರಿಗಳ ತಂಡ ಪಡೆದುಕೊಂಡಿದೆ. ಎಡಿಜಿಪಿ ಬಿಕೆ ಸಿಂಗ್ರ ನೇತೃತ್ವದಲ್ಲಿ 15 ದಿನ ಬೆಳಗಾವಿಯಲ್ಲೇ ಠಿಕಾಣಿ ಹೂಡಿ ತನಿಖೆಯನ್ನ ಟೀಮ್ ನಡೆಸಲಾಯಿತು. ಹೈಕೋರ್ಟ್ನ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಹಿನ್ನೆಲೆಯಲ್ಲಿ ತ್ವರಿತಗತಿಯಲ್ಲಿ ಪ್ರಾಥಮಿಕ ತನಿಖೆಯನ್ನ ಮಾಡಲಾಗಿದೆ. ಶೀಘ್ರವೇ ತನಿಖೆಯ ರಿಪೋರ್ಟ್ ಕೊಡೋದಕ್ಕೆ ಗೃಹ ಇಲಾಖೆ ಸೂಚಿಸಿತ್ತು. ಈ ಹಿಂದೆ ಘಟನಾ ಸ್ಥಳ ಪರಿಶೀಲನೆ, ಸಂತ್ರಸ್ತೆ, ಆರೋಪಿಗಳು, ಗ್ರಾಮಸ್ಥರು ಹಾಗೂ ಪ್ರೇಮಿಗಳ ಬಗ್ಗೆ ಪ್ರತ್ಯೇಕ ವಿಚಾರಣೆಯನ್ನ ಮಾಡಲಾಯಿತು. ಆಮೇಲೆ ಸಂತ್ರಸ್ತೆಯಿಂದ ಸ್ಟೇಟ್ಮೆಂಟ್ ಅನ್ನ ಪಡೆಯೋ ಕೆಲಸ ಕೂಡ ಆಗಿದೆ. 4 ತಂಡಗಳಿಂದ ನಡೆದಿದ್ದ ಪ್ರತಿಯೊಬ್ಬರ ವಿಚಾರಣೆ ಹಾಗೂ ಹೇಳಿಕೆಗಳನ್ನ ಕೂಡ ದಾಖಲಿಸಲಾಗಿದೆ. ಬಂಧಿತ 13 ಆರೋಪಿಗಳ ಪೈಕಿ ಕೆಲವರ ವಿಚಾರಣೆಯನ್ನ ಸಿಐಡಿ ಟೀಮ್ ಮುಂದುವರಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ.